ದೇಶದಲ್ಲಿ ತುರ್ತು ಪರಿಸ್ಥಿತಿ ದಾರಿಗೆ ತಂದು 49 ವರ್ಷಗಳು ಪೂರ್ಣ. ತುರ್ತು ಪರಿಸ್ಥಿತಿ ಒಂದು ನೆನಪು, ಒಂದು ಕರಾಳ ಅಧ್ಯಾಯ, ಒಂದು ಎಚ್ಚರಿಕೆ, ಹಾಗೆಯೇ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ನಡೆಸಿದಂಥ ಒಂದು ಪ್ರೇರಣಾದಾಯಿಯ ಹೋರಾಟ. ಇವುಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಾಗುತ್ತೆ. ಅಂಥ ಕರಾಳ ಅಧ್ಯಾಯ ನಮ್ಮ ದೇಶಕ್ಕೆ ಬರಬಾರ್ದು. ಸಂವಿಧಾನ ಉಳಿಸಿ ಅಂತ ಹೇಳಿ ಇವತ್ತು ಸಂವಿಧಾನ ಪ್ರತಿಯನ್ನು ಕೈಲಿ ಹಿಡ್ಕೊಂಡು ಓಡಾಡೋ ಮೋಹನ್ ಭಾವರೇ ಇಂದಿರಾ ಬ್ರಿಗೇಡ್ನ ಯಂಗ್ ಟರ್ಕ್ಗಳಾಗಿತ್ತು. 75 ನಿರ್ಮಾಣಗಳು ರಾಜಕೀಯ ಗುಲಾಮರಂತೆ ವರ್ತಿಸಿದಂಥ ಆ ಜನರು ಈಗ ವೃದ್ಧ ನಾರಿ ಪತಿರ್ವತೆ ಅನ್ನೋ ರೀತಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಕೈಲಿ ಹಿಡಿದು ಸಂವಿಧಾನ ಉಳಿಸಿ ಅಂತ ಹೇಳಿ ನಾಟಕ ಆಡ್ತಿರೋದು ಒಂದು ಹಾಸ್ಯಾಸ್ಪದ ಸಂಗತಿ. ತುರ್ತು ಪರಿಸ್ಥಿತಿ ಹೇರಿದಾಗ ಪ್ರತಿಭಟಿಸಿದರೆ, ತುರ್ತು ಪರಿಸ್ಥಿತಿಯನ್ನು ಧಿಕ್ಕರಿಸಿ ತಮಗಿದ್ದಂಥ ಶಾಸಕ ಸಚಿವ ಪದವಿಯನ್ನು ತೊರೆದು ಬೀದಿಗಿಳಿದಿದ್ದರೆ ಅವರು ಅವಾಗ ಸಂವಿಧಾನದ ರಕ್ಷಕರಂತೆ ಕಾಣ್ತಾ ಇದ್ರು. ಆಗ ಜಿ ಹುಜೂರನ್ನು ಮೂಲಭೂತ ಹಕ್ಕನ್ನು ದಮನ ಮಾಡಿದಾಗ, ಸಂವಿಧಾನದ ಚೌಕಟ್ಟನ್ನೇ ಬದಲಾಯಿಸುವಂಥ ಕೆಲಸ ಮಾಡಿದಾಗ, ಪ್ರಜಾಪ್ರಭುತ್ವದ ಕತ್ತು ಹಿಸಿದಾಗ, ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದಾಗ ಬರೀ ಮೌನವಾಗಿರಲಿಲ್ಲ. ಬೆಂಬಲಿಸಿ ಕ್ರಾಂತಿಕಾರಿ ಹೆಜ್ಜೆ ಅಂತ ಹೊಗಳು ಭಟ್ರಂತೆ ಕೆಲಸ ಮಾಡಿದಂಥ ಬಹುತೇಕ ಮಹಾನುಭಾವರು ತಾನು ಕಳ್ಳ ಪರರು ನಂಬ ಎನ್ನೋ ಗಾದೆ ಮಾತಿನಂತೆ ವರ್ತಿಸ್ತಾ ಇದ್ದಾರೆ. ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ನರೇಂದ್ರ ಮೋದಿಯವರು ಸಂವಿಧಾನದ ಆಶಯಕ್ಕೆ ಚ್ಯುತಿ ಬಾರದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಆಡಳಿತ ನಡೆಸಿದ್ದಾರೆ ಮತ್ತು ಅದೇ ಬದ್ಧತೆಯಿಂದ ಆಡಳಿತವನ್ನು ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.